ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಫುಡ್ ರಿವ್ಯೂ ಅದು ರಿವ್ಯೂ ಯಾವುದು ಬೇಡ. ಸೊ ಇವತ್ತು ನನ್ನ ಸ್ವಂತ ಕಾರಿನ ರಿವ್ಯೂ ಮಾಡ್ತೇನೆ. ಓಕೆ, ಯಾಕಂದರೆ ಇದು 1 year ಆಯ್ತು ನಾನು ತಗೊಂಡು. ಈಗ ನಿಯರ್ಲಿ 20,000 ಕಿಲೋಮೀಟರ್ ರನ್ ಆಯಿತು. ಸೊ ಯಾಕಂದರೆ ನಾನು 1 ವರ್ಷದ ಮೇಲೆ ಮಾತ್ರ ಇದರ ಬಗ್ಗೆ ಜೆನ್ಯೂನ್ ರಿವ್ಯೂ ಕೊಡ್ಬೋದು. ಯಾಕಂದರೆ 1 ವರ್ಷ ಓಡಿಸಿ ನೋಡಿದರೆ ಗಾಡಿ ಕೆಪಾಸಿಟಿ ಹೇಗುಂಟು, ಸೊ ಗಾಡಿ ಮೈಲೇಜ್ ಹೇಗುಂಟು, ಸೊ ಮತ್ತು ಎಷ್ಟು ಅಂದರೆ ಒಂದು 20,000 ಕಿಲೋಮೀಟರ್ ರನ್ ಮಾಡಿದ್ರು ನನಗೂ ಒಂದು ಅಂದಾಜಾಗತ್ತೆ. ಓಕೆ, ಸೊ ಗಾಡಿ ಮಾತ್ರ ಟಾಪ್ ಸಿಟ್ರೋನ್ C3. ಓಕೆ, ಯಾಕಂದರೆ ಫಸ್ಟ್ ಇದರದ್ದು ಸಸ್ಪೆನ್ಷನ್ ಬೇರೆ ಏನು ಬೇಕಾದರೂ ನೀವು ಕೇಳಿ, ಬಟ್ ಇದರ ಸಸ್ಪೆನ್ಷನ್ ಇದೆಲ್ಲ ಅಲ್ಟಿಮೇಟ್ ಕ್ಲಾಸ್. ಸೊ ಒಂದು ಹೇಳ್ಬೋದು, ಹೇಗೆ ಅಂದರೆ ನೋಡಿ, ಈಗ ತೋರಿಸಿ, ಇಲ್ಲಿ ಎದುರು ತೋರಿಸಿ ಸ್ವಲ್ಪ ಫ್ರಂಟ್ ನೋಡಿ, ಒಂದು SUV ಗಾಡಿ ಇದು. ಓಕೆ, ಸೊ ಆರಾಮ್ಸೆ ಒಳ್ಳೆ ನೋಡಿ, ಬಾನೆಟ್ ಎಷ್ಟು ಎತ್ತರದಲ್ಲಿ ತೋರ್ತಾ ಇದೆ ಅಂದರೆ ನನಗೆ ನನ್ನ ಮುಖ ತೋರಿಸಿ ಸ್ವಲ್ಪ ಈಗ. ಸೊ ನನಗೆ ಅಂದರೆ ಈಗ ಬಾನೆಟ್ ಇದೆಲ್ಲ ನನಗೆ ಫುಲ್ ತೋರ್ತದೆ ಇದರಿಂದ. ಸೊ ಇದರಲ್ಲಿ ನಿಮಗೆ ಎಷ್ಟು ಲೀಟ್ರ್ ಅಂದರೆ 30 ಲೀಟರ್ ಇದು ಟ್ಯಾಂಕ್ ಇದೆ. ಸೊ 20 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡ್ತದೆ ಇದು. ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ. ನಾನು ತುಂಬ ಜನ ಕೇಳಲಿಕ್ಕೆ ಹೋಗಲಿಲ್ಲ. 20 ಕಿಲೋಮೀಟರ್ ಪರ್ ಲೀಟರ್ ಈ ಗಾಡಿ ಮೈಲೇಜ್ ಕೊಡ್ತದೆ. ಓಕೆ, ಸೊ ಮತ್ತು ಡ್ರೈವಿಂಗ್ ಕಂಫರ್ಟ್ನೆಸ್ ಬಂದು ಕ್ಲಾಸ್ ಇದೆ. ಪ್ರೈಸ್ ಬಂದು ನಿಮಗೆ ಸಿಟ್ರಾನ್ C3 ಮ್ಯಾಂಗ್ಳೂರ್ ಶೋರೂಮ್ ಇದೆ, ರಾಜ ಗಣೇಶ, ನಮ್ಮ ಕಣ್ಣೂರಲ್ಲಿ, ಪಡಿಲಿಂದ ಕೆಳಗೆ. ಅವ್ರು ಹೇಳ್ತಾರೆ ನಿಮಗೆ. ಮೇ ಬಿ ಈಗ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಯಾಕಂದರೆ ನಾನು ತಗೊಳ್ಳುವಾಗ ಸ್ವಲ್ಪ ಕಮ್ಮಿ ಇತ್ತು ಪ್ರೈಸ್, ಬಟ್ ಪ್ರೈಸ್ ರೀಸನೇಬಲ್ ಆಗಿದೆ. ಆ ಪ್ರೈಸಿಗೆ ವರ್ತ್ ಗಾಡಿ ಇದು. ಸೊ ಫ್ಯಾಮಿಲಿಗೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ತೋರಿಸಿ ಆರಾಮ್ಸೆ 3 ಜನ ಬ್ಯಾಕಲ್ಲಿ ಕೂತ್ಕೊಳ್ಬೋದು. ಬೂಟ್ ಸ್ಪೇಸ್ ಐ ಥಿಂಕ್ 280 300 ಇದೆ, ಬೂಟ್ ಸ್ಪೇಸ್ ಇದೆ. ಸೊ ಆರಾಮ್ಸೆ ನಿಮಗೆ ಒಂದು ಫ್ಯಾಮಿಲಿಗೆ ಒಂದು 3 ಜನ 4 ಜನ, ಅಂದರೆ ಡ್ರೈವರನ್ನು ಸೇರಿಸಿ 5 ಜನ. ಸೊ ಆರಾಮ್ಸೆ ಸೂಪರ್ ಗಾಡಿ ಇದು. ಸೊ ನಿಮಗೆ ಗಾಡಿದ್ದು ಫುಲ್ ವಿಡಿಯೋ ಅದರಲ್ಲೇ ತೋರಿಸ್ತೇನೆ ನಾನು, ಇದರಲ್ಲೇ ಕಂಟಿನ್ಯೂ ಬರುವಾಗೆ ತೋರಿಸ್ತೇನೆ. ಬಟ್ ಓವರಾಲ್ ನನ್ನ ರೇಟಿಂಗ್ಸ್ ಈ ಗಾಡಿಗೆ, ಅಂದರೆ ನನ್ನ ಸ್ವಂತ ಗಾಡಿ ಅಂತೇಳಿ ಕೊಡೋದಲ್ಲ, ಯಾಕಂದರೆ ಫಸ್ಟಿಗೆ ತಗೊಳ್ಳುವಾಗ ತುಂಬ ಜನ ನನಗೆ ನೆಗೆಟಿವ್ ಹೇಳಿದರು. ಏನಂತೇಳಿ, ಎಂತ ಮಾರೆ ಸಿಟ್ರೋನ್ ಮಾರೆ, ಅದು ಇದಾಗ್ತದಾ ಇಲ್ವಾ, ನಿಮಗೆ ಸರ್ವಿಸ್ ಸಿಗ್ತದಾ ಇಲ್ವಾ, ಹೇಗೆ ಮಾರೆ ಮಂಗಳೂರಲ್ಲಿರೋದು ಮಾರೆ, ಗಾಡಿ ಕಂಪನಿ ಬಂದಾದರೆ ಏನು ಮಾಡ್ತಿ. ಬಟ್ ಯಾವುದೇ ಕಾರ್ ಕಂಪನಿ ಬಂದು ಒಂದು 5 ವರ್ಷದ ತನಕ ಅಗ್ರಿಮೆಂಟ್ ಇರ್ತದೆ, ಅಂದರೆ ನಾವು ಇಷ್ಟು ವರ್ಷ ಇಲ್ಲಿ ಮಾರ್ಕೆಟಲ್ಲಿ ಇರ್ತೀವಿ ಅಂತೇಳಿ. ಸೊ ಇವ್ರದ್ದು ಬಂದು ಈಗ ತುಂಬ ಮಾಡೆಲ್ ಬಂದಿದೆ, ಬ್ಯಾಸಲ್ಟ್ ಅದು ಇದು ಅಂತೆಲ್ಲ, C5 ಅಂತೆಲ್ಲ ಹೇಳಿ, ಏರೋಕ್ರಾಸ್ ಎಲ್ಲ ತುಂಬ ಮಾಡೆಲ್ಸ್ ಇದೆ. ಸೊ ನಮ್ಮ ಬಜೆಟಿಗೆ ತಕ್ಕ ಹಾಗೆ ಎಲ್ಲ ಗಾಡಿ ಇದೆ. ಬಟ್ ಪಾಕೆಟ್ ಫ್ರೆಂಡ್ಲಿ ಗಾಡಿ ಇದು ಮಾತ್ರ. ಸೂಪರ್ ಹೇಳ್ತೇನೆ, ಪಾಕೆಟ್ ಫ್ರೆಂಡ್ಲಿ ಗಾಡಿ, ಪೈಸಾ ವಸೂಲ್ ಗಾಡಿ. ಸೊ ನಿಮಗೆ ಲಾಂಗ್ ರೈಡ್ ಹೋಗಲಿಕ್ಕೆ, ಮತ್ತು ನಿಮಗೆ ಇದು ಏನು ಹೇಳ್ತಾರೆ ಆಫ್ ರೋಡಿಗಂತೂ ಹೇಳಿ ಮಾಡಿಸಿದ ಗಾಡಿ. ನಿಮಗೆ ಆ ಸ್ಮೂತ್ನೆಸ್ ಇದೆಲ್ಲ, ಆರಾಮ್ಸೆ ಈಗ ನೀವು ಒಂದು ಹೊಂಡ ಜಂಪ್ ಮಾಡ್ತೀರಂದರೆ ಜಸ್ಟ್ ಇಷ್ಟೇ ಇದರಲ್ಲಿ ಇದಾಗ್ತದೆ, ಅಂದರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಅದು. ಯಾಕಂದರೆ ನಾನು ತುಂಬ ಜನ ಎಕ್ಸ್ಪೀರಿಯನ್ಸ್ಡ್ ಇವರನ್ನು ಯಾರನ್ನು ಹೇಳ್ತಾರೆ, ಈ ಗಾಡಿ ಬಿಟ್ಟವರನ್ನೆಲ್ಲ ಕೂರಿಸಿ ಅವ್ರ ಜೊತೆನೇ ನಾನು ಟ್ರಾವೆಲ್ ಮಾಡಿ ನೋಡಿದೆ. ಯಾಕಂದರೆ ಅವ್ರನ್ನೆಲ್ಲ ನಾನು ಹೇಳಿದೆ ಜೆನ್ಯೂನ್ ಒಪಿನಿಯನ್ ಕೊಡಿ. ಯಾಕಂದರೆ ಬೀರು ಗಾಡಿ ತಗೊಂಡಿದ್ದಾನೆ, ನಮ್ಮ ಗುರ್ತದವ ಅಂತೇಳಿ ಆ ರೀತಿ ಕೇಳಲಿಲ್ಲ ನಾನು. ಬಟ್ ಮೊನ್ನೆ ಒಬ್ಬನ ಹತ್ರನೂ ಕೇಳಿದೆ, ಅವ ಹೆವಿ ಡ್ರೈವರ್, ಅವ ಹೇಳ್ದ ಇದೆಯಂತ ಮಾರ, ಒಳ್ಳೆ ಹೇಳಿದಾಗೆ ಕೇಳ್ತದಲ್ಲ ಮಾರ, ಗಾಡಿ ಗೇರ್ ಹಾಕಿ ಮುಂದೆ ಹೊಡೆದ್ರೆ, ಅಂದರೆ ಪವರ್ ಸೂಪರ್ ಇದೆ ಮಾರ ಗಾಡಿದು. 1.2 ಲೀಟರ್ ಹೌದು, 1.2 ಲೀಟರ್ ಇಂಜಿನ್. ಸೊ ಗಾಡಿ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ, ಅಷ್ಟೊಳ್ಳೆ ಕ್ಲಾಸ್ ಗಾಡಿ. ಓಕೆ, ಸೊ ದಿಸ್ ಈಸ್ ದ ಫುಲ್ ಇಂಟೀರಿಯರ್, ಎಲ್ಲ ಒಳಗೆ ಎಲ್ಲ ತೋರಿಸ್ತೇನೆ ಇದೆ ಕಂಟಿನ್ಯೂ ವಿಡಿಯೋದಲ್ಲಿ. ಸೊ ಈ ಗಾಡಿಯನ್ನು ನನ್ನ ಪ್ರಕಾರ ಕಣ್ಣು ಮುಚ್ಚಿ ತಗೊಳ್ಬೋದು, ಬಟ್ ತುಂಬ ಅಂಡರ್ ರೇಟೆಡ್ ಗಾಡಿ. ಯಾಕಂದರೆ ಎಲ್ಲರೂ ಹೇಳ್ತಾರೆ 5 ಸ್ಟಾರ್ ಸೇಫ್ಟಿಂಗ್, 8 ಸ್ಟಾರ್ ಸೇಫ್ಟಿಂಗ್, 10 ಸ್ಟಾರ್ ಸೇಫ್ಟಿಂಗ್ ಅಂತೇಳಿ. ಒಂದು ಹೇಳ್ತೇನೆ, ಆ 5 ಸ್ಟಾರ್ ಸೇಫ್ಟಿಂಗ್ ಎಲ್ಲ ನೀವು 60 ಕಿಲೋಮೀಟ್ರಲ್ಲಿ ಎದುರಿನವ ಬಂದು ಹೊಡೆದ್ರೆ ಮಾತ್ರ ನೀವು 60 ಕಿಲೋಮೀಟರ್ ಸ್ಪೀಡಲ್ಲಿ ಇರಬೇಕು. ಎದುರಿನವನು 60 ಕಿಲೋಮೀಟರ್ ಸ್ಪೀಡಲ್ಲಿ ಬಂದು ಹೊಡೆದ್ರೆ ಮಾತ್ರ ಆ ರೇಟಿಂಗ್ ಇದಾಗುತ್ತೆ. ಎದುರಿನವ ಬಂದು ನಿಮಗೆ 100 ಕಿಲೋಮೀಟರ್ ಸ್ಪೀಡಲ್ಲಿದ್ದು ಬಂದು ನಿಮಗೆ ಹೊಡೆದ್ರೆ 5 ಸ್ಟಾರ್ ರೇಟಿಂಗ್ ಆಗೋದಿಲ್ಲ, 10 ಸ್ಟಾರ್ ರೇಟಿಂಗ್ ಆಗೋದಿಲ್ಲ, ಡೈರೆಕ್ಟ್ ಅಪ್ಪರ್ ಸ್ಟಾರ್ ಆಗ್ತೇವೆ ಅಷ್ಟೇ. ಓಕೆ, ಸೊ ರೇಟಿಂಗ್ಸ್ ಬೇಕು, ಸ್ಟಾರ್ ರೇಟಿಂಗ್, ಅದು ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಓವರಾಲ್ ನನಗೆ ಈ ಗಾಡಿ ನನ್ನ ಪೈಸಾಗೆ ವರ್ತ್, ಅದಂತೂ ನಾನು ಓಪನ್ ಆಗಿ ಹೇಳ್ತೇನೆ. ಸೊ ಅಂದರೆ ಒಂದು ಹೇಳ್ತಾರಲ್ಲ, ಒಂದು ನಿಮಗೊಂದು ಈಗ ನಿಮ್ಮ ಹತ್ರ 14-15 ಲ್ಯಾಕ್ 16 ಲ್ಯಾಕ್ ಗಾಡಿ ತಗೊಳ್ಲಿಕ್ಕೆ ಇದಿಲ್ಲ ಅಂದರೆ
ಸೊ ಆರಾಮ್ಸೆ ಇಂಥದ್ದು ಗಾಡಿ ತಗೊಳ್ಬೋದು ನಿಮಗೆ. ಎಲ್ಲ ಫೀಚರ್ಸ್ ಇದೆ, ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ. ಸೊ ಇದರಲ್ಲೇ ಮಾಡಲ್ ವೇರಿಯೇಷನ್ ಆಗ್ತಾ ನಿಮಗೆ ಅಂದರೆ ಬ್ಯಾಕ್ ಕ್ಯಾಮರಾನು ಸಿಗ್ತದೆ. ಸೊ ಇದರದ್ದು ಕಾನ್ಸು ಹೇಳ್ತೇನೆ, ಪ್ರೋಸ್ ಹೇಳಿದೆ ಅಲ್ಲ, ಇದರದ್ದು ಕಾನ್ಸು ಹೇಳ್ತೇನೆ. ಕಾನ್ಸ್ ಮಾತ್ರ ನನಗೆ ಎರಡು ಕಾನ್ಸ್ ನನಗೆ ಇದರದ್ದು ಇಷ್ಟ ಆಗಲಿಲ್ಲ. ಏನಂದರೆ ನನಗೆ ಒಂದು ಫೋಲ್ಡೇಬಲ್ ಇದು ತಗೊಳ್ಳಿಲ್ಲ, ಅದು ಸಿಗಲಿಲ್ಲ. ಬಿಟ್ಟರೆ ಫೋಲ್ಡೇಬಲ್ ಮಿರರ್ ಇರೋದು, ಮತ್ತೊಂದು ಪವರ್ ವಿಂಡೋ. ಬಟ್ ಇಲ್ಲೇ ಇದೆ ಎಲ್ಲ, ಪವರ್ ವಿಂಡೋದು ಇಲ್ಲೇ ಇದೆ, ಮತ್ತು ಬ್ಯಾಕಿದ್ದು ಇಲ್ಲೇ ಇದೆ, ಮತ್ತು ಫ್ರಂಟಿದ್ದು ಇಲ್ಲೇ ಇದೆ. ಬಟ್ ಅದು ಪವರ್ ವಿಂಡೋ ಮತ್ತೊಂದು ಫೋಲ್ಡೇಬಲ್ ಇದು ಸಿಕ್ಕಿದ್ರೆ ಉಂಟಲ್ಲ, ಗಾಡಿ ಕ್ಲಾಸ್ ಇನ್ನೂ ಟಾಪ್. 5 4 ಸ್ಟಾರ್ ಕೊಡ್ತೇನೆ ಈ ಗಾಡಿಗೆ. ಅದು 1 ಸ್ಟಾರ್ ಹೋಯ್ತು ಯಾವುದ್ರಲ್ಲಿ ಅಂದರೆ ಜಸ್ಟ್ ಇದರಲ್ಲಿ ಅಷ್ಟೇ. ಬಟ್ ಓವರ್ ಆಲ್ ಗಾಡಿ ಕ್ಲಾಸ್ ಅಂದರೆ ಕ್ಲಾಸ್, ಸೂಪರ್ ಗಾಡಿ. ಸೊ ಗೈಸ್, ಯಾರಾದರೂ ಮನ್ಸು ಮಾಡೋದಿದ್ರೆ ಈ ಗಾಡಿ ಮೇಲೆ ಮಾಡಿ. ಯಾಕೆ ಗೊತ್ತಾ, ಆ್ಯಕ್ಚುಲಿ ಕಂಪನಿ ಒಳ್ಳೆ ಕಂಪನಿ ಇದು ಸಿಟ್ರೋನ್. ನೀವು ಆ್ಯಕ್ಚುಲಿ ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈ ಕಂಪನಿ ಹಿಸ್ಟ್ರಿ ಏನಂತೇಳಿ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ, ಬಟ್ ಗಾಡಿ ಇಸ್ ಎ ಕ್ಲಾಸ್ ಗಾಡಿ ಯಾರು. ಓಕೆ, ಆಲ್ ಟೈಮ್ ಇನ್ನು ನೆಕ್ಸ್ಟ್ ತಗೊಂಡ್ರು ಇದರಲ್ಲೇ ಅಪ್ಡೇಟ್ ವರ್ಷನ್ ಏನಿದೆ ಅದನ್ನೇ ತಗೊಳ್ತೀನಿ ಮಾತ್ರ ನಾನು. ಓಕೆ, ಚಲೋ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ನಿಮ್ಮ ಪ್ರೀತಿ ಹೀಗೆ ಇರಲಿ. ಓಕೆ, ಚಲೋ, ಬಾಯ್ ಬಾಯ್.